ಚಿದ್ರಿಕ್ತ ವಿದೋಷಕಲಾ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನಿತ್ಯ ನೀತಿ ಜ್ಞಾನ ಪ್ರಕಾಶಾವೃತಿ ಶಾಂತ ಮೋಕ್ಷ ವಿಮೋಕ್ಷದಂ ಶರಿಮಜಂ ನಿತ್ಯಂ ಸದೋಪಾಸ್ಮಹೇ ಅಂತ ಹೇಳಿ. ಇಷ್ಟಾದ್ಮೇಲೆ ಇದು ಮುಕ್ತಿ ವಿಷಯನೇ ಹೇಳ್ತಾರೆ. ಮುಕ್ತಿ ಹೋದ್ಮೇಲೆ ಕೂಡ ಏನಾಗತ್ತಲ್ಲಿ ಅದೇ ಚೆನ್ನಾಗಿದ್ದೀನಿ. ಅದಾಯ್ತ ಸೌಮ್ಯ ಸಂಪರ ಪುರುಷ ಜೀವ ಮುಕ್ತ ವಿಮುಕ್ತ ಪರಾಧೀನತ್ವ ಅಲ್ಲಲ್ಲ ಇದಲ್ಲ ಚಾಂದೋಗ್ಯ ಭಾಷೆ ಏನು ಬೇಕಾದಷ್ಟೇನೆ. ಇದು ಮಿತ ಬಂದಿದೆ. ಈಗ ಸ್ವಲ್ಪ ಇದೆ. ಸನ್ಮೂಲ ಆದ್ಮೇಲೆ ಇದು ಹೇಳ್ತಾರೆ ಏನದು ದಾಢ್ಯ ಮಾತ್ರೆ ಎಷ್ಟು 9 ದೃಷ್ಟಾಂತಗಳು ಕೂಡ ತತ್ವಮಸಿ ಪ್ರಸಂಗದೊಳಗೆ ಏನ್ ಹೇಳ್ತಾ ಇವೆ? ವೇದವನ್ನೇ ಹೇಳ್ತಾ ಇವೆ. ಒಂದು ದೃಷ್ಟಾಂತ ಕೂಡ ಸಾಮ್ಯವನ್ನು ಹೇಳ್ತಾ ಇಲ್ಲ, ಐಕ್ಯನೂ ಹೇಳ್ತಾ ಇಲ್ಲ. ಅದರಿಂದ ತತ್ವಮಸಿ ಶಬ್ದಕ್ಕೆ ವೇದ ಪರ ಅರ್ಥ ಮಾಡಬೇಕೆ ಹೊರತು ಅವೇದ ಪರ ಅರ್ಥವಾಗಲಿ ಸಾಮ್ಯ ಪರ ಅರ್ಥವಾಗಿ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿ. ಮತ್ತೆ ದಾಢ್ಯ ಮಾತ್ರೆ ಅದು ಅನೇಕ ವಿಷಯಗಳು ತಿಳಿಸಿದ್ರೆ. ಸ್ವಕೀಯ ಕಳ್ತನ ಮಾಡೋದನ್ನ ನಮ್ಮನ್ನು ಬಿಟ್ಟರೆ ಕಳ್ತನ ಅಲ್ಲ, ಕಳ್ಕೊಂಡವನು ಕಳ್ಳ ಬೇರೆ ಕಳ್ಕೊಂಡವನ ಆಗ್ತೇ ಹೊರತಾರೋ ಕಳ್ಳ ಆಗೋದಿಲ್ಲ. ಅದೇ ರೀತಿಯಲ್ಲಿ ವಿಷ್ಣುವಿನ ಗುಣಗಳು ಯಾವುದು? ಸ್ವಾತಂತ್ರ್ಯ. ನಮ್ದು ತಿಳ್ಕೊಂಡ್ರೆ ಕಳ್ತನ, ಗೊತ್ತಾಯ್ತಾ? ಇಲ್ಲ ಹೋದ್ರೆ ಇಲ್ಲ. ಇದೆಲ್ಲ ಐಕ್ಯಕ್ಕೆ ವಿರೋಧಿಯಾದ ವಿಚಾರಗಳು ಒಬ್ಬಳಿಗೆ ಬರೋದಿಲ್ಲ. ಮತ್ತೆ ದಾಢ್ಯ ಮಾತೆ ದೃಷ್ಟಾಂತೋಯೋ ಯದಿ ತಸ್ಯ ಕರ್ತ ಭವತಿ ಸ ಯದಿ ತಸ್ಯ ಕರ್ತ ನ ಭವತಿ ಇತಿ ಅತಿ ಮುಕ್ತ ಅತಿ ಮುಕ್ತ್ಯೋ ಅಪಹಾರ ಅನಪಹಾರ ಏಕ ಹೇತುತ್ವ ಶ್ರುತಿ. ಅವ್ರು ಹೇಳ್ತಾರೆ ಗೊತ್ತಾ? ಹಾಗಲ್ಲ. ಮುಂಬಸತ್ಯ ಅದಕ್ಕೆ ಹೇಳಿದ್ದಾರೆ ಅಂದ್ರೆ ಅಭೇದನೆ ಗಟ್ಟಿ ಮಾಡಕ್ಕೋಸ್ಕರ ಹೇಳಿದ್ದಾರೆ ಅಂತ ಹೇಳ್ತಾರೆ. ಒಂದು ಇಲ್ಲ ಗಟ್ಟಿ ಮಾಡೋದಕ್ಕೆ, ಇನ್ನು ಟೊಳ್ಳು ಮಾಡುತ್ತೆ ಅವ್ರು ಗಟ್ಟಿ ಮಾಡೋದಿಲ್ಲ ಅಂತ ಅರ್ಥ ಮಾಡ್ಕೊಡುದು. ಅಲ್ಲಿ ಪನಿಷ್ಮೆಂಟ್ ಹೇಳ್ತಾರೆ. ತಪ್ಪು ತಿಳ್ಕೊಂಡ್ರೆ ಏನಾಗುತ್ತೆ? ಪನಿಷ್ಮೆಂಟ್ ಬೇರೆ ಹೇಳ್ತಾರೆ. ಯಾರು ತಪ್ಪು ತಿಳಿತಾರೋ ಅರ್ಥ ಮಾಡ್ಕೋತಾರೋ ಅವರೆಲ್ಲ ಏನಾಗ್ತಾರೆ? ತಿರ್ಯಗ್ಯೋನಿಯಲ್ಲಿ ಹುಟ್ಟುತ್ತಾರೆ. ತಿರ್ಯಗ್ಯೋನಿ ಗೊತ್ತಲ್ಲ, ಪಶು ಪಕ್ಷಿಗಳಾಗಿ ಹುಟ್ಟುತ್ತಾರೆ ಅಂತ ಹೇಳಿರೋದ್ರಿಂದ ಇದರಲ್ಲಿ ಅಪಾಯ ಇದೆ. ಹೋಗಿ ನಿಮ್ದು ಒಂದು ಅರ್ಥ ನಮ್ದು ಒಂದು ಅರ್ಥ ಇಟ್ಕೊಳಕ್ ಬರೋದಿಲ್ಲ. ಏನದು? ಒಂದೇ ಅರ್ಥ ಹೇಳ್ಬೇಕು ಅಂತ ಎರಡು ಸಾಧ್ಯ ಇಲ್ಲ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆಯ ಪೂರ್ಣ ಅಂತ ಎರಡಾಗಬಾರ್ದು. ಹೋಗ್ತಾರೆ ಆಮೇಲೆ ತಕ್ಷಣ ಅಧೋಗತಿ, ಆಮೇಲೆ ಅಲ್ಲಿ ತಿರ್ಯಗ್ಯೋನಿವೆಲ್ಲ ಆದ್ರೆ ಅಲ್ಲಿಗೆ ಹೋಗ್ತಾರೆ. ಶುಕ್ರಸ್ವತೆ ಇವರು ಅನ್ಯಥಾ ಇದೆ ದೃಢೋಭವತಿ. ಅದೆಲ್ಲ ಆ ದೃಷ್ಟಿಯಿಂದ ದುರತ್ವ ಹೇಳಿದ್ದಲ್ಲ, ಖಂಡನೆ ಮಾಡಕ್ಕೆ ಹೇಳಿದ್ದಾರೆ. ನಹಿ ತತ್ಪಕ್ಷೆ ಪರಮಾರ್ಥ ಸುಖಿನೋ ಭ್ರಾಂತ್ಯ ದುಃಖಿನಶ್ಚ ತತ್ಕಾಲೇ ಕಶ್ಚಿದ್ ವಿಶೇಷ ಅಸ್ವಾತಂತ್ರ್ಯಂಚ ಭ್ರಾಂತಸ್ಯ ನಿಶ್ಚಿತಮೇವ ನಹಿ ಭ್ರಮಃ ಸ್ವೇಚ್ಛಯಾ ಯುಜ್ಯತೆ. ನಹಿ ತತ್ಪಕ್ಷೆ ಪರಮಾರ್ಥ ದುಃಖಿನೋ ಭ್ರಾಂತ್ಯ ಸುಖಿನಶ್ಚ ತತ್ಕಾಲೇ ಕಶ್ಚಿದ್ ವಿಶೇಷ ಅಸ್ವಾತಂತ್ರ್ಯದ ಭ್ರಾಂತಸ್ಯ ನಿಶ್ಚಿತಮೇವ ನಹಿ ಭ್ರಮಃ ಸ್ವೇಚ್ಛಯಾ ಯುಜ್ಯತೆ. ಈಗ ದೇವರನ್ನೇ ನಾವು ಅಂತ ತಿಳ್ಕೊಡೋದು ಏನದು? ಭ್ರಮೆ. ಭ್ರಮೆ. ಯಾರ್ದೋ ಸಿಟ್ಟ ತಾನು ಕುತ್ಕೊಂಡ್ಬಿಟ್ಟ, ಗೊತ್ತಿಲ್ಲ ಕುತ್ಕೊಂಡ. ಯಾರು ರಿಸರ್ವ್ಡ್ ಸೀಟ್ ಎಲ್ಲ ಕೂತಿದ್ದ. ಬೈತಾರೆಲ್ಲ ಬಂದಾಗ ಗೊತ್ತಿಲ್ಲ ಸಾರಿ ಅಂದ್ರೆ ಪರವಾಗಿಲ್ಲ, ಜೋರ್ ಮಾಡಿದ್ರೆ ಬೈತಾರೆ. ಅದು ಅಜ್ಞಾನ ಹೋಗಲಿ ಅಂತಾನೆ ಪಾಠ ಪ್ರವಚನ ಇರೋದು. ಅದಕ್ಕೆ ಮನುಷ್ಯ ಜನ್ಮ ಕೊಟ್ಟಿರೋದು. ಯುಟಿಲೈಸ್ ಮಾಡ್ಕೊಂಡ್ರೆ ಮೊದಲಿನ ತಪ್ಪು ಅಷ್ಟು ಸೀರಿಯಸ್ ಆಗೋದಿಲ್ಲ. ಹಾಗೆ ಉಳಿಸ್ಕೊಂಡ್ರೆ ಏನಾಗುತ್ತದ? ಭಾರಿ ಸೀರಿಯಸ್ ಆಗುತ್ತೆ. ಅದನ್ನ ಹೇಳ್ತಾರೆ. ಸತ್ಪಕ್ಷೆ ಅವ್ರೇನ್ ಹೇಳ್ತಾರೆ? ಭ್ರಾಂತಿಯಿಂದ ದುಃಖಿಯಾಗಿರೋದೇ ಭ್ರಾಂತಿ ಅಂತ ಹೇಳ್ತಾರೆ. ದುಃಖಿಯಾಗಿರೋದು ಭ್ರಾಂತಿ ಅಲ್ಲ, ದುಃಖಿಯಾಗಿರೋದು ಸತ್ಯ. ಅದು ಮತ್ತು ರೋಗ ವಾಸಿ ಆಯ್ತು, ಒಂದು ರೋಗ ಇದ್ದಿದ್ದು ಭ್ರಾಂತಿ ಅಲ್ಲ ಅವರಿಗೆ. ರೋಗ ಸರಿ ಇದ್ದಿದ್ದಕ್ಕೆ ಅವ್ರ ಔಷಧಿ ಬಂದ, ಸರಿ ಔಷಧಿ ಆಗಿದ್ದಕ್ಕೆ ವಾಸಿನೂ ಆಯ್ತು. ಅದು ವಾಸಿ ಆಯ್ತು ಮಾತ್ರಕ್ಕೆ ಏನಂತ ಅರ್ಥ ಅಲ್ಲ. ಮೊದಲೇ ಇದ್ದಿದ್ದು ಭ್ರಾಂತಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಮಗ ಅಹಂಕಾರ ಬರ್ತದೆ, ಭ್ರಾಂತಿನ ಅದು ಇದು ಹೇಳ್ತಿದ್ದ. ಯಾಕೆ ಸ್ವಲ್ಪ ಸರಿ ಹೋಗ್ತಾರೆ ಬಿಟ್ಬಿಡ್ತಾ ಇತ್ತು, ಹೇಳಲಿಲ್ಲ. ಅದು ಸರಿಯಲ್ಲ. ಮತ್ತೆ ಭ್ರಾಂತಿನ ಯಾರಾದ್ರೂ ಸ್ವೇಚ್ಛೆಯಿಂದ ಪಡಿತಾರ? ಇಷ್ಟಪಟ್ಟು ಬೀಳ್ತಾರೆ. ಯಾರಾದ್ರು ಇಷ್ಟಪಟ್ಟು ಬೀಳ್ತಾರ? ಬಾಡಿ ಬೇರೆ ಬಿದ್ದು ಹೇಳ್ಬಾರ್ದು. ಅಲ್ಲಿಂದ ಬಿದ್ದು ಆತ್ಮಹತ್ಯೆ ಆಗಲ್ಲ. ಸೂಸೈಡ್ ಕೇಸ್ಗಳೆಲ್ಲ ಇದೆ. ಬೀಳ್ತಾ ಎಲ್ಲ ಇಷ್ಟಪಟ್ಟು ಬಿದ್ದೆ ಅಂತ ಯಾರು ಹೇಳ್ತಾರ? ಹೇಳೋದಿಲ್ಲ. ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ. ಇಷ್ಟಪಟ್ಟು ಯಾರು ತಪ್ಪು ಮಾಡ್ತಾರ? ಮಾಡೋದಿಲ್ಲ. ದೇರ್ಫೋರ್ ಇದೇನಲ್ಲ, ಭ್ರಾಂತಿ ಹೇಳಬಾರ್ದು. ಸರಿಯಾಗಿ ಆಕೆ ಅಜ್ಞಾನ ಬಂದಿದೆ, ತಪ್ಪು ತಿಳ್ಕೊಂಡಿದ್ದಾರೆ, ಅದು ಹೋಗೋದು ಸರಿಯಾದ ವಿಷಯ ಹೇಳ್ತಿದ್ದಾರೆ ಹೊರತು ಬೇರೆ ಹೇಳ್ತಾ ಇಲ್ಲ. ಸ್ವಾತ್ಮಾನಂ ಪರಮಂ ವಿಷ್ಣು ವಿದಿತ್ವಾಪಿ ಸರಾಘವ ದೈತ್ಯಾನ ಮೋಹನಾರ್ಥಾಯ ದರ್ಶಯಾಮಾಸ ಮೂಢತಾಂ ಇತಿ ಪಾತ್ಮೆ. ಇಲ್ಲೊಂದು ಪಾಯಿಂಟ್ ಬಂತು ನೋಡಿ. ದೇವರು ಕೂಡ ಹಾಗೆ ಮಾಡಿಲ್ವಾ? ದೇವರು ಕೂಡ ಏನ್ ಮಾಡಿದ್ದಾನೆ? ನಾಟಕ ಮಾಡಿಲ್ವೇನು? ಅದಕ್ಕೆ ನಾವೆಲ್ಲ ಬ್ರಹ್ಮರೇ
ನಮ್ ದುಃಖ ಎಲ್ಲ ನಾಟಕ. ರಾಧೆ ಸೀತಾ ಕಳ್ಕೊಂಡು ದುಃಖ ಪಟ್ರ ಇಲ್ಲ, ದುಃಖ ಪಟ್ಟಂತ ಏನ್ ಮಾಡಿದ್ರು, ನಾಟಕ ಮಾಡಿದ್ರು. ಹಾಗೆ ನಮ್ಗೆ ಹಾಗಾಗ್ತಿದೆ ಅಷ್ಟೇ, ನಾವೆಲ್ಲ ಬರಂಬರೆ ಅವೆಲ್ಲ ನಾಟಕ ಆಗ್ತದೆ ಅಂತ ಹೇಳಿದ್ರೆ, ನಾಟಕ ಮಾಡೋದು ಗೊತ್ತಿರ್ಬೇಕೆಲ್ಲ. ಅದು ರಾಮದೇವ್ರಿಗೆ ಗೊತ್ತಿದೆ, ನಮ್ಗೆಲ್ಲಿ ಗೊತ್ತಿದೆ? ನಾಟಕ ಆಗಿದ್ರೆ ಹೊರತಿದ್ದ ಅವನು, ಕಣ್ಣಿಗೆ ನೀರು ಹಚ್ಕೊತಿದ್ದ, ಹೊರಗಿಂದ ನೀರು ಬರ್ತಿದ್ದಿಲ್ಲ, ಹೊರಗೆ ನೀರು ಬರ್ತಿದ್ದ. ಗೊತ್ತಾಯ್ತಾ? ಹಾಗೆ ಹೇಳ್ಬಾರ್ದು. ರಾಮದೇವ್ರ ಬಗ್ಗೆ ಯಾತು ಗೊತ್ತಾನ ಹೇಳ್ತೇವೆ, ಪ್ರಮಾಣ ಇದೆ, ಹಾಗೆ ಹೇಳಬೇಕು. ಪ್ರಮಾಣ ಇದೆ. ರಾಮದೇವರು ಕೇವಲ ಧರ್ಮವನ್ನು ಮಾಡಿದರೆ ಹೊರತು ಸೀತೆನ ಕಳ್ಕೊಂಡು ಇಲ್ಲ, ಕಳ್ಕೊಳ್ಳೋ ಸಾಧ್ಯತೆನೂ ಇಲ್ಲ. ನಾಟಕ ಅಷ್ಟೇ. ನಿಮ್ಮಲ್ಲಿ ಆ ಪ್ರಮಾಣ ಕೊಟ್ಟರೆ ಸರಿ. ಈ ಎಲ್ಲರಿಗೂ ಹಾಗಿದ್ದಿದ್ರೆ ಗೊತ್ತಾಯ್ತಾ? ಇಬ್ಬರು ರಾಮದೇವರು ಮಾತ್ರ ಹೇಳ್ತಿದ್ದಿಲ್ಲ, ಎಲ್ಲರಿಗೂ ಹಾಗೆ ಅಂತ ಹೇಳಿ. ಹಾಗೆ ಹೇಳಿಲ್ವಲ್ಲ, ರಾಮದೇವರು ಮಾತ್ರ ಹೇಳಿರೋದ್ರಿಂದ ಅವರಿಗೆ ಅಪ್ಲೈ ಮಾಡ್ಬೇಕು ಹೊರತು ನಮ್ಗೆಲ್ಲ ಮಾಡ್ಕೊಳಕ್ ಹೋಗಬಾರದು. ಸ್ವಾತ್ಮಾನಂ ಪರಮಂ ವಿಷ್ಣು ವಿದಿತ್ವಾಪಿ ಸ ರಾಘವ ದೈತ್ಯಾನ ಮೋಹನಾರ್ಥಾಯ ದರ್ಶಯಾವಾಸ ಮೂಢತ. ದೈತ್ಯರ ತಪ್ಪು ತಿಳ್ಕೊಳ್ಳಿ ಅಂತ ಹಾಗೆ ಮಾಡಿದ್ರೆ ಹೊರತು ಅವರು ನಾಟಕ ಮಾಡಿದ್ರು. ನಾವು ಹಾಗಲ್ಲ, ನಿಜವಾದ ದುಃಖನೇ ಪಡ್ತಿದ್ದೇವೆ. ಆದ್ರಿಂದ ನಿಜವಾದ ಅಜ್ಞಾನ ನಮಗಿರೋದ್ರಿಂದ ನಮಗೆ ಅದನ್ನು ಅನ್ವಯ ಮಾಡ್ಕೊಳ್ಬಾರ್ದು. ಜಗದ್ವ್ಯಾಪಾರ ವಜ್ಜಂ ಪ್ರಕರಣ ಅದಿಷ್ಟು ನಾಳೆ. ಯಾಕಿಷ್ಟೆಲ್ಲ ಹೀಗೆ ಅರ್ಥ ಮಾಡಬೇಕು ಬ್ರಹ್ಮಸೂತ್ರ ಕೋಟ್ ಮಾಡ್ತಾರೆ. ಅದನ್ನ ಯಾಕೆ ನಾವು ಹೋಗ್ಬೇಕು ಅಂತ ಕಾರಣ ಕೊಡ್ತಾರೆ. ಅದೆಲ್ಲ ನಾಟಕ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ